ಎಸ್, ಇವತ್ತು ವಿಶ್ವದಾದ್ಯಂತ ಮಧ್ಯರಾತ್ರಿಯಿಂದಲೇ ಹ್ಯಾಪಿ ನ್ಯೂ ಇಯರ್ ಆಚರಣೆಗೆ ಕ್ಷಣಗಣನೆ ಶುರುವಾಗಿದೆ. ಆದರೆ ಭಾರತೀಯರಾದ ನಮಗೆ ಯುಗಾದಿಯೇ ಹೊಸ ವರ್ಷ. ಬೀದರ್ನಲ್ಲಿ ಗುರು ಬಸವ ಪಟ್ಟದೇವರು ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ಭಾರತೀಯರು ಯಾರು? ಸನಾತನಿಗಳು, ಈ ದೇಶದ ಸಂಸ್ಕೃತಿಯನ್ನು ಪಾಲಿಸುವರು. ಹ್ಯಾಪಿ ನ್ಯೂ ಇಯರ್ ಏನು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ, ಅದು ಆಚರಣೆ ತಪ್ಪು ಅಂತಲ್ಲ. ಆದರೆ ಆಚರಣೆಯ ಹೆಸರಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯನ್ನ ನಮ್ಮ ಮೇಲೆ ಹೇರ್ತಾ ಇರೋದು ಅದು ದುರಾದೃಷ್ಟ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರು ಕೂಡ ಮತ್ತಿನಲ್ಲಿ ಕುಡಿದು ಕುಪ್ಪಳಿಸುವುದನ್ನ ಹೊಸ ವರ್ಷ ಅಂತ ಹೇಳಲಿಕ್ಕೆ ಆಗಲ್ಲ. ನಮ್ಮ ಸಂಸ್ಕೃತಿ ಏನಿದ್ರು ಯುಗಾದಿಯ ದಿನದಂದು ಪ್ರಕೃತಿಯ ಮಡಿಲಲ್ಲಿ ಚಿಗುರು ಒಡೆದು ಅವತ್ತು ಬೇವು ಬೆಲ್ಲವನ್ನ ತಿಂದು ನಾವು ಹೊಸ ವರ್ಷವನ್ನ ಆಚರಣೆ ಮಾಡ್ತೇವೆ. ಆದರೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಮತ್ತು ಬರಿಸುವಂತಹ ಪಾನೀಯಗಳನ್ನ ಕುಡಿದು ಹೊಸ ವರ್ಷವನ್ನ ಆಚರಣೆ ಮಾಡುವುದು ಸಂಸ್ಕೃತಿ ಆಗಿಬಿಟ್ಟಿದೆ. ಇವತ್ತು ಭಾರತೀಯರು ನಾವು ಅದನ್ನೇ ಮೈಗೂಡಿಸಿಕೊಂಡಿದ್ದೇವೆ. ಸ್ವತಃ ಸಣ್ಣನಿದ್ದಾಗ ನಾವು ಕೂಡ ಅದನ್ನೇ ಮಾಡಿದ್ದೇವೆ. ಆದರೆ ಇವಾಗ ನಮಗ ಅನುಭವ ಆಗ್ತಾ ಇರೋದು ಏನು ಅಂದ್ರೆ ಅದು ನಮ್ಮ ಸಂಸ್ಕೃತಿ ಅಲ್ಲ. ಈ ನಮ್ಮ ಸಂಸ್ಕೃತಿ ಏನಿದ್ರು ಯುಗಾದಿ ದಿನ ಹೊಸ ವರ್ಷ ಆಚರಣೆ ಮಾಡು. ಸಣ್ಣನಿದ್ದಾಗ ನಮ್ಮಿಂದಲೂ ಕೂಡ ತಪ್ಪಾಗಿದೆ. ಆದರೆ ಆ ತಪ್ಪನ್ನ ತಿದ್ದುಕೊಳ್ಳುವಂತಹ ಅವಕಾಶ, ಸಮಯ ಅವಕಾಶ ಎಲ್ರಿಗೂ ಇದೆ. ನಾವು ತಿದ್ದುಕೊಳ್ಬೇಕು. ಯಾಕೆಂದ್ರೆ ಈ ದೇಶಕ್ಕೆ ಬೆನ್ನೆಲುಬು ರೈತ. ಆ ರೈತ ಆಚರಿಸುವಂತಹ ಸಂಕ್ರಾಂತಿ ಇದೆ, ಯುಗಾದಿ ಇದೆ, ಇವೆಲ್ಲವೂ ನಮ್ಮ ಸಂಸ್ಕೃತಿ. ಆದರೆ ಮತ್ತಿನ ಪಾನೀಯಗಳನ್ನ ಕುಡಿದು ರೋಡಲ್ಲಿ ಬೀಳೋದು, ಇವತ್ತು ಬೆಂಗಳೂರಿನಲ್ಲಿ ದೃಶ್ಯಗಳು ನೋಡ್ಬೋದು, ಪಬ್ಗಳೆಲ್ಲವೂ ಫುಲ್. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಎತ್ತ ಸಾಗುತ್ತಿದೆ. ವಿವೇಕಾನಂದ ಅವ್ರು ಏನ್ ಹೇಳಿದ್ರು, ಬಸವಣ್ಣನವ್ರು ಹೇಳಿದ್ರು ದೇಹವೇ ದೇಗುಲ ಅಂತ. ನಮ್ಮ ದೇಹವೇ ದೇಗುಲ ಅಂತ. ಅಂದ್ರೆ ನಮ್ಮ ದೇಹವನ್ನ ಅವರು ದೇಗುಲಕ್ಕೆ ಹೋಲಿಸಿದ್ರು. ಆದರೆ ಇವತ್ತು ನಾವು ಮತ್ತು ಬರಿಸುವಂತಹ ಪಾನೀಯಗಳನ್ನ ಕುಡಿದು ನಮ್ಮ ದೇಹವನ್ನೇ ನಾವು ಹಾಳು ಮಾಡ್ಕೊತಾ ಇದ್ದೇವೆ. ಅಂದ್ರೆ ಹಂಗಿದ್ರೆ ನಮ್ಮ ದೇಹ ಹೆಂಗ್ರಿ ದೇಗುಲ ಆಗುತ್ತೆ? ನಾವೆಲ್ಲರೂ ಬಸವಣ್ಣನವರನ್ನ ಆದರ್ಶವಾಗಿ ಇಟ್ಕೋಬೇಕು. ಆದ್ರೆ ಬಸವಣ್ಣನವರ ಆದರ್ಶಗಳನ್ನ ಮರೆತು ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ವಾಲ್ತಿರುವುದು ನಿಜಕ್ಕೂ ದುರಾದೃಷ್ಟದ ಸಂಗತಿ. ನಮಗೇನಿದ್ರು ಹೊಸ ವರ್ಷ ಯುಗಾದಿಯನ್ನೇ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡಬೇಕು. ಅದು ನಮ್ಮ ಸಂಪ್ರದಾಯ, ನಮ್ಮ ಕೃಷಿಕ ಸಂಪ್ರದಾಯ. ಯಾಕಂದ್ರೆ ಭಾರತ ಕೃಷಿ ಪ್ರಧಾನವಾಗಿರುವಂತ ದೇಶ. ಅವತ್ತು ಪ್ರಕೃತಿ ಸಂಪೂರ್ಣವಾಗಿ ಚಿಗುರು ಹೊಡೆಯುತ್ತೆ. ನೀವು ನೋಡಿ, ಇವತ್ತು ಈ ಡಿಸೆಂಬರ್ ಮಾಹೆಯಲ್ಲಿ ನೋಡ್ರಿ, ಇದು ನಮ್ಮ ಸಂಸ್ಕೃತಿಗೆ 10ನೇ ತಿಂಗಳು. ಅಂದ್ರೆ ಇದರಲ್ಲಿ ಹೆಂಗಾಗುತ್ತೆ, ಈ ಡಿಸೆಂಬರ್ ಅಲ್ಲಿ ಎಲ್ಲ ಗಿಡಗಳ ಎಲೆ ಉದುರೋಕೆ ಸ್ಟಾರ್ಟ್ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಬೇವಿನ ಗಿಡ, ಯಾವುದೇ ಒಂದು ಗಿಡ ಇದ್ರೆ ನೀವು ನೋಡಿ, ಮನೆಯಲ್ಲಿ ಈ ತಿಂಗಳಲ್ಲಿ ಬೇವಿನ ಗಿಡದ ಎಲೆಗಳು ಉದುರುವಂತಹ ಸಮಯ ಅದೇ ಡಿಸೆಂಬರ್. ಅಂದ್ರೆ ಅದು ಹೆಂಗ ಹೊಸ ವರ್ಷ ಆಗುತ್ತೆ? ಅದೇ ಯುಗಾದಿ ದಿನ ನೀವು ನೋಡಿ, ಯಾವುದೇ ಒಂದು ಬೇವಿನ ಮರ ಇರಲಿ, ಮಾವಿನ ಮರ ಇರಲಿ, ಅಲ್ಲಿ ಹಣ್ಣುಗಳು ಬರ್ತವೆ, ಹೂವು ಹೊಡೆಯುತ್ತೆ, ಚಿಗುರು ಹೊಡೆಯುತ್ತೆ. ಅಂದ್ರೆ ಯುಗಾದಿ ಪ್ರಾಕೃತಿಕವಾಗಿ ಬಂದಂತ ಹೊಸ ವರ್ಷ. ಆದ್ರೆ ಜನವರಿ 1 ಕ್ಯಾಲೆಂಡರ್ ಬಂಧವನ್ನ ಬದಲಿಸುವಂತ ಹೊಸ ವರ್ಷ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಕ್ಯಾಲೆಂಡರ್ ಬದಲಾಯಿಸಿದ್ರೆ ಪ್ರಕೃತಿ ಬದಲಾಗುತ್ತಾ ಅಥವಾ ಪ್ರಕೃತಿನೇ ಬದಲಾದ್ರೆ ಹೊಸ ವರ್ಷ ಆಗುತ್ತಾ ಅಂತ. ನಮ್ಮ ಪ್ರಕೃತಿಯಲ್ಲಿ ಯಾವಾಗ ಬದಲಾವಣೆ ಕಾಣುತ್ತೋ ಅದು ನಿಜವಾದ ಹೊಸ ವರ್ಷ. ಈ ಕ್ಯಾಲೆಂಡರ್ ಪುಟವನ್ನ ತಿರುಗಿಸಿ ಇನ್ನೊಂದು ಕ್ಯಾಲೆಂಡರ್ ಅನ್ನ ತಂದು ಮನೆಯಲ್ಲಿ ಜೋತ್ ಹಾಕೋದು ಹೊಸ ವರ್ಷ ಅಲ್ಲವೇ ಅಲ್ಲ. ಇವತ್ತು ಬೀದರ್ನಲ್ಲಿ ಭಲ್ಕಿ ಹಿರೇಮಠ್ ಸಂಸ್ಥಾನದ ಗುರುಬಸವ ಪಟ್ಟದೇವರು ನಾಡಿನ ಜನತೆಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು, ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ತಿಳಿಸೋದೇನೆಂದರೆ, ಹೊಸ ವರ್ಷ ನಮಗೆ ಉಗಾದಿ ದಿನ. ನಮ್ಮ ಭಾರತ ಸಂಸ್ಕೃತಿ ಪರಂಪರೆ, ನಮಗೆಲ್ಲ ಹಿರಿಯರು ಪುರಾತನರು ನಮಗೆಲ್ಲ ಎಷ್ಟು ಅದ್ಭುತವಾಗಿ ಹಬ್ಬಗಳನ್ನು ಕೊಟ್ಟಿದ್ದಾರೆ. ಎಳ್ಳಮಾವಾಸ್ಯೆ ತಗೊಳ್ಳಿ, ಸಂಕ್ರಮಣ ತಗೊಳ್ಳಿ, ವಿಜಯದಶಮಿ ತಗೋರಿ, ದೀಪಾವಳಿ ತಗೋರಿ, ಇವೆಲ್ಲ ಹಬ್ಬಗಳು ಒಂದು ರೀತಿ ಸಾಮರಸ್ಯ, ಪ್ರೇಮ, ಪ್ರೀತಿ, ಒಂದು ಏಕತಾ ಬೆಳಿಬೇಕು, ಎಲ್ಲರೂ ಒಂದು ಕಡೆ ಕೂಡಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಎಲ್ಲರ ಬಲ್ಲ ಸಾಮರಸ್ಯವನ್ನು ಹೆಚ್ಚಿಸೋ ಸಲುವಾಗಿ ಇವೆಲ್ಲ ಹಬ್ಬಗಳು. ಉಗಾದಿ ಹಬ್ಬ ನಮಗೆ ಅದು ನಿಜವಾಗಿ
ಹೊಸ ವರ್ಷ. ಯಾಕಂದರೆ ರೈತರದ್ದು, ಜಗತ್ತಿಗೆ ಅನ್ನ ಕೊಡೋರೆ ರೈತರು. ಇವತ್ತಿಷ್ಟೆಲ್ಲ ಟೆಕ್ನಾಲಜಿ ಬೆಳೆದ್ರು ಕೂಡ ರೈತರದಿಂದೆ ಇವತ್ತು ಎಲ್ಲರಿಗೆ ಒಂದು ರೀತಿ ತೃಪ್ತಿ ಇದೆ, ಅದು ಅವ್ರದಿಂದೆ ಅನ್ನ ಇದೆ. ಹೀಗಾಗಿ ನಿಜವಾದ ಹಬ್ಬ ಅಂದರೆ ನಮಗೆ ಯುಗಾದಿ. ಡಿಸೆಂಬರ್ 31ನೇ ತಾರೀಕು 12 ಗಂಟೆ ನಂತರ ಬಹುತೇಕ ಎಲ್ಲಕ್ಕಿಂತ ಹೆಚ್ಚಿನ ಸಾವುಗಳನ್ನು ನಾವು ನೋಡ್ತೀವಿ. ಹೆಚ್ಚಿನ ಶರೀರನ ಕೆಡಿಸ್ಕೊಳ್ತಕ್ಕಂಥದ್ದು ನೋಡ್ತೀವಿ. ಅದ್ರ ಸಲಕ್ಕೆ ಎಲ್ಲರಿಗೂ ನಾ ಭಾಳ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ತಾಯಿ ತಂದೆಗೆ ನಿಜವಾದ ಸಂಪತ್ತು ಏನಾದ್ರಿದ್ರೆ ಅದು ಮಕ್ಕಳು. ಅಂತ ಎಲ್ಲ ಯುವಕರಿಗೆ ಯುವತಿಯರಿಗೆ ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನು ಅಂತಂದ್ರೆ, ಬಸವಣ್ಣವ್ರು ಹೇಳಿದ್ದಾರೆ, ದೇಹವೇ ದೇಗುಲ ಅಂತ ಹೇಳ್ಯಾರ. ಈ ಶರೀರ ಎಷ್ಟು ಚಲೋ ಇಟ್ಕೋತೀವಿ ಎಲ್ಲ ರೀತಿಯಿಂದ ಅದು ಕಲ್ಯಾಣ ಆಗ್ತದೆ. ವ್ಯಕ್ತಿ ಕಲ್ಯಾಣ, ಸಮಾಜ ಕಲ್ಯಾಣ, ರಾಷ್ಟ್ರ ಕಲ್ಯಾಣ ಆಗೋದು ಅದು ವ್ಯಕ್ತಿತ್ವ ಮೇಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ 1ನೇ ತಾರೀಕಿಗೆ ಸ್ವಾಗತ ಮಾಡಬಹುದು. ಆದರೆ ನಮ್ಮ ಭಾರತ ಸಂಸ್ಕೃತಿ ಪರಂಪರೆಗಳನ್ನ ಉಳಿಸುವ ಮೂಲಕ ನಮ್ಮ ಶರೀರ ಕೆಡಿಸ್ಕೊಂಬಲ್ದಂಗ ನಾವು 1ನೇ ತಾರೀಕನ್ನು ಸ್ವಾಗತ ಮಾಡ್ತಕ್ಕಂಥದ್ದು ಅದೊಂದು ಕ್ಯಾಲೆಂಡರ್, ಅದು ದಿನಚರಿಗಾಗಿ ಇದು ಬಂದಿರತಕ್ಕಂಥದ್ದು. ವಿದೇಶಿಗರು ಭಾರತ ಪರಂಪರೆ, ಸಂಸ್ಕೃತಿ, ಭಾರತ ಮಾನವೀಯತೆಯನ್ನು ಅಳವಡಿಸ್ಕೊಂಡಿದ್ದಾರೆ. ಇಡೀ ಜಗತ್ತೇ ಭಾರತದೇ ಅಳವಡಿಸ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ನಾ ಭಾಳ ಕಳಕಳಿಯಿಂದ ಎಲ್ಲರಿಗೆ, ಯುವಕರಿಗೆ ಯುವತಿಯರಿಗೆ 1 ಜನವರಿ ತಿಂಗಳಲ್ಲಿ ಯಾವ ಕಾರಣಕ್ಕೂ ಶರೀರನ್ನ ಶುದ್ಧಿ ಇಟ್ಕೊಂಡು ಸ್ವಾಗತ ಮಾಡ್ರಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಶರಣು.